ಮನೆಯಲ್ಲೇ ಮಾಡಿದ ತರಕಾರಿ ಸಿಕ್ಕಿದರೆ ಎಷ್ಟು ಖುಷಿ ನೋಡಿ. ತರಕಾರಿಗಳು, ಹಣ್ಣುಗಳು, ನಮ್ಮ ಸಣ್ಣ ತೋಟದಲ್ಲಿ ಸಿಕ್ಕಿದ ತರಕಾರಿಗಳು ನೋಡಿ. ಇವತ್ತು ನಮ್ಮ ಸಣ್ಣ ತೋಟ ನೋಡಿಕೊಂಡು ಬರೋಣ. ನಮ್ಮ ತೋಟದಲ್ಲಿ ಯಾವೆಲ್ಲ ತರಕಾರಿಗಳು ಇದೆ ಅಂತ ನೋಡುವ. ನೋಡಿ, ಇದು ಮೆಣಸಿನ ಗಿಡ. ಮೆಣಸು ಆಗ್ತಾ ಉಂಟು, ತುಂಬ ಆಗಿದೆ. ಇದನ್ನೀಗ ತೆಗೆಯುವ ನಾವು. ಹಸಿಮೆಣಸು ತುಂಬ ಆಗಿದೆ ನೋಡಿ, ಒಂದೊಂದು ಕಡೆ ಕೆಂಪಾಗಿದೆ. ಇದನ್ನೆಲ್ಲ ಈಗ ತೆಗೆಯುವ. ತುಂಬ ದಿವಸ ಆಯಿತು ತಗೊಳ್ಳಿ. ಎಲ್ಲ ಗಿಡದಲ್ಲಿ ಮೆಣಸು. ಎಷ್ಟು ಮೆಣಸು ಸಿಕ್ಕಿದೆ ನೋಡಿ, ಮುಕ್ಕಾಲು ಬುಟ್ಟಿಯಷ್ಟು ಸಿಕ್ಕಿದೆ. ಇಲ್ಲಿ ಒಂದು ಬದನೆ ಗಿಡ ಕೂಡ ಉಂಟು, ಅದರಲ್ಲಿ ಬದನೆ ಉಂಟಾ ನೋಡುವ. ಒಂದು ಸಣ್ಣ ಬದನೆ ಕೂಡ ಉಂಟು. ಇನ್ನೊಂದು ನೋಡಿ, ಸುಮಾರು ಬದನೆ ಬಿಟ್ಟಿದೆ, ಸಣ್ಣ ಸಣ್ಣ ಬದನೆ ನೋಡಿ, 5-6 ಬದನೆ ಉಂಟು. ಮೂರು ಬದನೆ ತೆಗೆದಿದ್ದೇನೆ. ಇದು ಶಿಮ್ಲಾ ಮೆಣಸಿನ ಗಿಡ ನೋಡಿ, ಮೆಣಸು ಕೂಡ ಆಗಿದೆ ಇದರಲ್ಲಿ. ಇದು ನೆಲಬಸಳೆ ಗಿಡ, ಇದು ನೋಡಿ, ಕೆಸು ಅಂತ ಹೇಳ್ತೇವೆ. ಇದು ಕೂಡ ಆಗಿದೆ, ಮಳೆ ಬಿದ್ದ ತಕ್ಷಣ ಆಗ್ತಾ ಇರ್ತದೆ. ಇದು ಶಿಮ್ಲಾ ಮೆಣಸು ನೋಡಿ, ತುಂಬ ಆಗಿದೆ ಗಿಡದಲ್ಲಿ, 2-3 ಸರ್ತಿ ಆಯಿತು. ಇದು ನೋಡಿ, ಶಿಮ್ಲಾ ಮೆಣಸಿನ ಗಿಡ. ಮೆಣಸಾಗಿದೆ ನೋಡಿ, ಇದರಲ್ಲಿ ತುಂಬ ಆಗಿದೆ. ಇದನ್ನು ಕೂಡ ತೆಗೆಯುವ ನಾವು. ಅಂಗಡಿಯಿಂದ ಮೆಣಸು ತಂದಿದ್ದೆ, ಅದರಲ್ಲಿ ಒಂದು ಬೀಜ ಇತ್ತು. ಆ ಬೀಜವನ್ನು ಹಾಕಿದ್ದೆ, ಹಾಗೆ ಗಿಡ ಬಂತು. ಗಿಡವನ್ನು ಹಾಕಿ ನೋಡಿ, ಈಗ ಮೆಣಸು ತುಂಬ ಆಗಿದೆ. ಇದು ಬಿರಿಯಾನಿ ಎಲೆ ನೋಡಿ, ಗಿಡ ನಟ್ಟಿದ್ದೆ. ಇದು ಪಪ್ಪಾಯ ಬೀಜ ಹಾಕಿದ್ದೆ, ಪಪ್ಪಾಯ ಗಿಡ ಕೂಡ ಆಗಿದೆ. ಇಲ್ಲಿ ಸ್ವಲ್ಪ ಅಲಸಂಡೆ ಕೂಡ ಆಗಿದೆ, ಇದನ್ನು ಕೂಡ ತೆಗೆಯುವ. ಇನ್ನೊಂದು ಗಿಡದಲ್ಲಿ ಬದನೆ ತುಂಬ ಆಗಿದೆ ನೋಡಿ, ದೊಡ್ಡ ದೊಡ್ಡದು ಬದನೆ. ಇದನ್ನೆಲ್ಲ ಬೀಜಕ್ಕೆ ಇಡಬೇಕು, ಇನ್ನೊಮ್ಮೆ ಬೀಜ ಹಾಕಲಿಕ್ಕೆ ಬೇಕಾಗ್ತದೆ. ಒಂದು ಪ್ಯಾಕೆಟ್ ಬೀಜಕ್ಕೆ 60 ರೂಪಾಯಿ ಎಲ್ಲ ಉಂಟು. ಹಾಗೆ ಇದು ಒಣಗಿಸಿಟ್ರೆ ಬೀಜಕ್ಕೆ ಒಳ್ಳೆಯದಾಗ್ತದೆ. ಇದು ತೊಂಡೆಕಾಯಿ ಗಿಡ. ತೊಂಡೆಕಾಯಿ ಕೂಡ ತುಂಬ ಉಂಟು.
ಇದು ಮಾವಿನ ಮರದಲ್ಲಿ ಎಷ್ಟು ಮಾವಿನ ಹಣ್ಣು ಆಗಿದೆ ನೋಡಿ, ಮಾವಿನಕಾಯಿ ಹಣ್ಣಾಗಲಿಲ್ಲ, ಫಸ್ಟ್ ಫಲ ಇದು, ಫಸ್ಟ್ ಆಗಿದ್ದು ಇದು ನೋಡಿ ಮಾವಿನ ಹಣ್ಣು, ಮಾವಿನಕಾಯಿ ಇದು ಹಣ್ಣಾಗಲಿಕ್ಕೆ ಇಡಬೇಕು ಈಗ.